ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆಗೆ ಸ್ವಾಗತ. ಇವತ್ತು ತುಂಬಾ ಕಡಿಮೆ ಸಾಮಗ್ರಿಯಿಂದ ರುಚಿಕರ ಕೋಸಂಬರಿ ಹೇಗೆ ಮಾಡೋದು ಡಿಫ್ರೆಂಟ್ ಆಗಿರುತ್ತೆ ಇದು. ಇದನ್ನು ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಹಾಗಿದ್ರೆ ಸೌತೆಕಾಯಿನ ತುರಿದು ಇಟ್ಕೊಂಡಿದ್ದೀನಿ ನಾನು. ಇದಕ್ಕೆ ಸೌತೆಕಾಯಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ಳೋದಕ್ಕಿಂತ ತುರಿದು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಕ್ಯಾರೆಟು, ಸೌತೆಕಾಯಿ ಎಷ್ಟು ಪ್ರಮಾಣದಲ್ಲಿರುತ್ತೋ ಅಷ್ಟೇ ಪ್ರಮಾಣದಲ್ಲಿ ಕ್ಯಾರೆಟನ್ನ ತೊಗೊಳ್ಬೇಕು. ಇದು ಶೇಂಗಾ ಹುರಿದು ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಮೊಸರು, ನಾನು ಗಟ್ಟಿ ಮೊಸರು ತೊಗೊಂಡಿದ್ದೀನಿ, ನೀವು ಮಾಮೂಲಿ ಮೊಸರು ಕೂಡ ತೊಗೊಳ್ಬೋದು. ನೆಕ್ಸ್ಟು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ತುರಿದು ಇಟ್ಕೊಂಡಿರೋ ಸೌತೆಕಾಯಿನ ಹಾಕ್ಕೊಳ್ಬೇಕು. ನೆಕ್ಸ್ಟು ತುರಿದು ಇಟ್ಕೊಂಡಿರೋ ಕ್ಯಾರೆಟ್ನ ಕೂಡ ಹಾಕ್ಕೊಳ್ಬೇಕು. ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋ ಶೇಂಗಾ ಪುಡಿ, ಇದನ್ನು ನುಣ್ಣಗಾರ ಪುಡಿ ಮಾಡ್ಕೊಳ್ಬೋದು ಅಥವಾ ನಿಮಗೆ ಬಾಯಿ ಸಿಗೋಂಗಾರು ಪುಡಿ ಮಾಡ್ಕೊಳ್ಬೋದು. ಗಟ್ಟಿ ಮೊಸರು ಒಂದು 3 ಸ್ಪೂನ್ ಇದೆ ಇದು. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಾಮೂಲಿ ಕೋಸಂಬರಿ ನಾವು ಮಾಡ್ಕೊಳ್ತಾನೆ ಇರ್ತೀವಲ್ಲ, ಇದೊಂಥರ ಡಿಫ್ರೆಂಟಾಗಿರುತ್ತೆ, ರುಚಿ ಚೆನ್ನಾಗೇ ಇರುತ್ತೆ. ಇದು ಊಟ ಜೊತೆ ನೆಂಚ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ, ಬೇಗನೆ ಆಗೋಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡಾಗಿದೆ. ಇದಿಷ್ಟಾದರೆ ಸಾಕು. ಇದಕ್ಕೆ ಹೀಗೆ ತಿನ್ನೋದಕ್ಕಿಂತ ಇದನ್ನು ಇನ್ನೂ ರುಚಿ ಜಾಸ್ತಿ ಮಾಡೋಣಂತೆ ಸಣ್ಣದಾಗಿ ಒಂದು ಒಗ್ಗರಣೆ ಕೊಡೋಣಂತೆ. ಇದಕ್ಕೆ ಒಂದು ಒಗ್ಗರಣೆ ಬಾಣಲೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಒಣಮೆಣಸಿನ್ಕಾಯಿ ಆದರೂ ಹಾಕ್ಕೊಳ್ಬೋದು, ಮಜ್ಜಿಗೆ ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ಇಷ್ಟೇ ಒಗ್ಗರಣೆ ಸಾಕು, ಸಿಂಪಲ್ಲಾಗೆ. ಇವಾಗ ಒಗ್ಗರಣೆ ರೆಡಿಯಾಗಿದೆ. ನಾವು ಕಲಸಿ ಇಟ್ಕೊಂಡಿರೋ ಕೋಸಂಬರಿಗೆ ಇದನ್ನು ಹಾಕ್ಕೊಳ್ಳೋಣಂತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಕೋಸಂಬರಿ ತಿನ್ನೋದಕ್ಕೆ ರೆಡಿಯಾಗಿರುತ್ತೆ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣಂತೆ. ಇವಾಗ ಡಿಫ್ರೆಂಟಾಗಿರೋ ಹಾಗೆ ಸಿಂಪಲ್ಲಾಗಿರೋ ಕೋಸಂಬರಿ ತಿನ್ನೋದಕ್ಕೆ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.